ನನಗಂತೂ ಮದುವೆ ಆಗಿ ಬಂದಾಗಿಂದಲೂ ಹೊಲ್ದಾಗ ಹೋಗೋಣ, ನಮ್ಮ ತೋಟ ನೋಡೋಣ, ನಮ್ಮ ಹೊಲ ಎಲ್ಲೈತೆ ಅಂತ ಅನ್ನಿಸ್ತಿತ್ತು. ಆದರೆ ಮನೇಲಿ ಇನ್ನೂ ಸ್ವಲ್ಪ ದಿನ ಎಲ್ಲೂ ಹೋಗ್ಬೇಡ್ರಿ, ಹೊಲ್ದಕ್ಕೆಲ್ಲೂ ಹೋಗ್ಬೇಡ್ರಿ, ಹೊಸ್ದಾಗಿ ಮದುವೆ ಆಗೈತೆ ಎಲ್ಲೂ ಹೋಗ್ಬೇಡ್ರಿ ಎಂಬರಲ್ಲ. ಅದಕ್ಕೆ ಬರ್ತಾ ಇರಲಿಲ್ಲ. ತುಂಬ ಚೆನ್ನಾಗೈತಪ್ಪ, ಎಷ್ಟು ಚೆನ್ನಾಗೈತೆ. ಆಹಾ, ನೆಮ್ಮದಿ ಇಲ್ಲಿಗೆ ಬತ್ತಿದಂಗೆನೆ. ಎಷ್ಟು ನೆಮ್ಮದಿ ಅಲ್ವಾ. ಈ ಕಡೆ ನನಗೆ ಬಂದೈತೆ, ಆ ಕಡೆ 1 ಎಕರೆ ನಮ್ಮ ಅಣ್ಣರಿಗೆ ಬಂದೈತೆ, ಇಬ್ಬರಳಿಗೂ 1 ಎಕರೆ ಬಂದೈತೆ. ಅವ್ರು ಅದೇನೆ ಇವಾಗ ತೋಟ ಐತೆ, ನಾವ್ಯಾಕೆ ಬೆಂಗಳೂರಲ್ಲಿ ಇರಬೇಕು ಅಂತ ಎಲ್ಲ ಮಾತಾಡ್ತಿದ್ರಪ್ಪ ನಿನ್ನೆ. ಇಲ್ಲ ರಾತ್ರಿ ಮನ್ಕೊಂಡೆಲ್ಲ ರೂಮಲ್ಲೆಲ್ಲ ಮಾತಾಡ್ತಿದ್ರು. ಕೇಳಿಸ್ತಿತ್ತ ನಿನಗೆ? ಹ್ಞೂ, ತೋಟ ಐತೆ. ಇನ್ನೇನು ಮಕ್ಕಳನ್ನ ಹಾಸ್ಲಿಗೆಲ್ಲ ಹಾಕ್ಬಿಟ್ಟು ಎಲ್ಲ ಇವಾಗ ಫಸ್ಟ್ ಪಿ.ಯು.ಸಿ ಅಂತೆ, ನಿಮ್ಮ ಅಣ್ಣನ ಮಗಳು ದೊಡ್ಡವಳು, ಅವ್ರನ್ನೆಲ್ಲ ಹಾಸ್ಲಿಗೆ ಹಾಕಿ ಬರ್ತೀವಿ ಅಂತೇಳಿ ಹೇಳ್ತಿದ್ರು. ಇನ್ನೇನಿದು ಬೇಸಿಗೆಗೆ ಬಂದುಬಿಡ್ತೀವಿ, ಎಕ್ಸಾಮ್ ಎಲ್ಲ ಮುಗಿದು ಬಿಡ್ತವೆ, ಬರ್ತೀವಿ ಅಂತೇಳಿ ಹಾಸ್ಲಿಗೆ ಹಾಕ್ತೀವಿ ಅಂತ ಹೇಳಿ ಹೇಳ್ದಂಗಿತ್ತು. ಮಾತಾಡ್ತಿದ್ರು. ಅಂದರೆ ಬೆಂಗಳೂರಲ್ಲಿ ಕಷ್ಟ ಹೇಳ್ರಿ, ಸುಮ್ಮನೆ ಇಲ್ಲಿ ತೋಟ ಐತಲ್ಲ, ಜಮೀನು ಐತೆ, ಮಾಡಿಸಿದ್ರಾಯ್ತು. ನಮ್ಮ ಅಣ್ಣರು ನಮ್ಮ ಅತ್ತಿಗೆಯರು ಹೊಲದ ಕೆಲಸ ಎಲ್ಲ ಅಂದರೆ ಆಗಲ್ಲ. ಅಯ್ಯೋ ಅವ್ರು ಮಾಡಲ್ಲ. ಆ ತೋಟನೂ ನಾನೇ ನೋಡ್ಕೊಂಬೋದು. ಇವಾಗ ಬಿಟ್ಟು ಹೋಗವ್ರ ದುಡ್ಡು ಮಾತ್ರ ಎಣಿಸ್ಕೊಂತಾರೆ. ನೀರು ಇಕ್ಕೋದಾಗಿರ್ಬೋದು, ಗೊಬ್ಬರ ಹಾಕ್ಸೋದಾಗಿರ್ಬೋದು, ಎಲ್ಲ ನಾನೇ ಮಾಡೋದು, ಎಲ್ಲ ನಾನೇ ಮಾಡಿಸೋದು. ಏನು ಮಾಡೋಣ, ಬಿಟ್ಟರೆ ಸುಮ್ಮನೆ ಎಲ್ಲ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ನಾನೇ ಮಾಡ್ತೀನಿ. ಇನ್ನೇನು ಮಾಡೋದು ಹೇಳು? ಏನು ಮಾಡೋಕ್ಕಾಗಲ್ಲ. ಈಗ ನಾವು ಕಷ್ಟಪಟ್ಟು ಬೆಳೆಸಿದ್ದೀವಿ ಅಂದಮೇಲೆ ಅದು ಬೆಳೆಯೋಕ್ಕೆ ಎಷ್ಟು ಕಷ್ಟ. ಹಾಳಾಗೋದೇನು ತುಂಬ ಸುಲಭ. ಒಂದು ತಿಂಗಳಿಗೆ ನೀರು ಇಕ್ಕಲಿಲ್ಲ ಅಂತಂದರೆ ಒಂದು ಒಂದು ವಾರ 15 ದಿವಸಕ್ಕೆ ಒಣಗೋಗ್ಬಿಡುತ್ತೆ. ಆದರೆ ಅದು ಬೆಳೆಸೋಕ್ಕೆ ಒಂದು ಅಡಿಕೆ ಗಿಡ, ಒಂದು ಅಡಿಕೆ ಒಂದಿಷ್ಟು ನಾವು ತೋಟ ಮಾಡ್ತೀವಿ, ಅಡಿಕೆ ತೋಟ ಮಾಡ್ತೀವಿ, ನಮ್ಮದು ಅಮ್ಮಂಗೆ ನಾವು ಕಷ್ಟಪಟ್ಟು ಬೆಳೆಸ್ತೀವಿ, ಒಂದು 500 ಅಡಿಕೆ ಗಿಡ ಬೆಳೆಸ್ತೀವಿ ಅಂತಂದರೆ ಅದರಿಂದ ಎಷ್ಟು ಕಷ್ಟ ಐತೆ ಅಂತ ಬೆಳೆಸ್ದವ್ರಿಗೆ ಗೊತ್ತು. ಒಣಗ್ಸೋದೇನು ಬಿಡು, ಒಣಗೋಗ್ಬಿಡುತ್ತೆ. ಯಾವುದೇ ಆಗಲಿ, ಒಂದು ಮರನೇ ಆಗಲಿ, ಎಷ್ಟು ಕಷ್ಟ ಬೆಳೆಸೋದಕ್ಕೆ. ಅದನ್ನ ಕಡ್ದಾಕೋದು 5 ನಿಮಿಷಕ್ಕೆ ಕಡ್ದಾಕ್ಬಿಡ್ಬೋದು. ಆದರೆ ದೊಡ್ಡದಾದರೆ ಒಂದು ಹಣ್ಣಿನ ಮರ ಆಗಲಿ, ಎಷ್ಟು ಹಣ್ಣು ತಿನ್ಬೋದು, ಎಷ್ಟು ಎಲೆ, ನೆರಳು, ಗಾಳಿ, ಒಳ್ಳೆ ವಾತಾವರಣ, ಅದರಿಂದ ಎಷ್ಟು ಬರುತ್ತೆ ಯೋಚನೆ ಮಾಡಿರಿ ಅಲ್ವಾ. ನನಗಂತೂ ಇಲ್ಲಿ ಬತ್ತಿದ್ರೆ ಒಂಥರ ಮನಸ್ಸಿಗೆ ಎಷ್ಟು ತುಂಬ ಚೆನ್ನಾಗೈತೆ ಕಣ್ರಿ ತೋಟ. 10 ಎಕರೆ ಜಮೀನು ಬಂದೈತೆ. ನಮ್ಮ ಅಣ್ಣವ್ರಿಗೆ ಏನಾಗೈತೆ ಬೆಂಗಳೂರಿಗೆ ಹೋಗೋಕ್ಕೆ? ಅವ್ರು ಹಂಗೆ ಮತ್ತೆ ಸುಮ್ಮನೆ ಇಲ್ಲಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಬರ್ತಾರೆ, ಇಷ್ಟರಾಗೇನೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಬರ್ತಾರೆ ಒಟ್ಟಿನಲ್ಲಿ. ಅವರು ಬಂದಿಲ್ಲಿ ನೆಮ್ಮದಿಯಾಗಿರ್ಬೋದು ಅಲ್ಲ. 10 ಎಕರೆ ಜಮೀನು ಐತಿ, ತೋಟನೇ ಅವ್ರು ನೋಡ್ಕೊಂತಿರ್ಲಿಲ್ಲ. ಬಿಡತ್ತಂತ ಸುಮ್ಮನೆ ಆಗಿದ್ದಾರೆ. ನೀವು ಬೆಂಗಳೂರಿಗೆ ಹೋಗಿರೋದಕ್ಕೆ ಇವಾಗ ನಾನು ನೋಡ್ಕೊಂತೀನಿ, ಬಿಡತ್ತಲ್ಲ ಏನೋ ದುಡ್ಕೊಂತಾರತ್ತೆ ಅಂತ. ಖಾಲಿ ಜಮೀನು ಇರೋದು ಹಂಗೆ ಐತೆ, ಅದನ್ನೆಲ್ಲ ಟ್ಯಾಕ್ಟ್ರ್ ಓಡಿಸ್ತಾರೆ. ಅಡಿಕೆ ತೋಟದ್ದು ಏನೈತೆ ಅದನ್ನೆಲ್ಲ ನಾನೇ ನೋಡ್ಕೊಂತೀನಿ. ದುಡ್ಡು ಮಾತ್ರ ಎಣಿಸ್ಕೊಂತಾರೆ ನೋಡಮ್ಮ. ಇರ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅಣ್ಣ ತಮ್ಮಂದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಇನ್ನೇನು ಅವರಂತೆ ಇದು ಮಾಡಿದ್ರೆ ಆಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಚೆನ್ನಾಗೈತೆ ಕಣ್ರಿ, ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ತೋಟ ತುಂಬ ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ನಾನಿವಾಗ ದಾಳಿಂಬ್ರೆ, ಒಂದಿಷ್ಟು ಪಪ್ಪಾಯ ಎಲ್ಲ ಹಾಕ್ಸೋಣ ಅಂತ ಇದ್ದೀನಿ. ಈಗೆಲ್ಲನ ದಾಳಿಂಬ್ರೆ ಅದೆಲ್ಲ ಬಂದೈತೆ, ಅದು ಮಾಡಿರೋದಕ್ಕೆ ತುಂಬ ಕಷ್ಟ ಐತೆ. ಅಂದರೆ ಒಳ್ಳೆ ಲಾಭನೂ ಐತೆ. ನಾನು ಅದೇ ಕೆಲ್ಸಕ್ಕೆ ಹೋಗ್ಕೊಂಡು ಏನಾದ್ರೂ ಇದನ್ನು ಹೊಲನೂ ಮಾಡಿಸ್ಕೊಂಡು ಏನೋ ಮಾಡೋಣ ಅಂತ ಇದ್ದೀನಿ. ನೋಡಬೇಕು ಹೇಗಾಗುತ್ತೋ ಹಂಗೆ ಮಾಡ್ಕೊಂತ ಹೋಗ್ತೀನಿ. ಸರಿ 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 ಆಯಿತು ಕಣ್ರಿ, ಬನ್ರಿ ಹೋಗೋಣ ಆ ಕಡೆ, ಇನ್ನೊಂದು ಗೋಡ ಆಡ್ಕೊಂಡು ಬರೋಣ. ಹಳಸಿನ ಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ ಎಲ್ಲ ಸುತ್ತೂರ ಬೇಜಾನ್ ಗಿಡಗಳಿದಾವಲ್ವಾ. ಎಲ್ಲ ನಾನು ತಗೊಂಬಂದು ಇಟ್ಟಿರವೆ ಅವೆಲ್ಲನ. ಬಿಕ್ಕೆಣ್ಣೆ ಗಿಡ ಐತೆ ಬಾಯಿಲಲ್ಲೊಂದು. ಬಿಕ್ಕೆಣ್ಣೆ ಹೆಂಗಿಡ್ದೈತೆ ನೋಡ್ಬಾ. ಬಿಕ್ಕೆಣ್ಣೆ ಆಗಿರ್ಬೋದು, ಎಲ್ಲ ಸಖತ್ತಾಗಿ ಗಿಡದೈತೆ. ಸಪೋಟ ಎಲ್ಲ ಗಿಡಗಳು ಇಟ್ಟಿದ್ದೀನಿ, ಎಲ್ಲ ತಗೊಂಬಂದು ಇಟ್ಟಿದ್ದೀನಿ. ಚೆನ್ನಾಗಿದ್ದಾವೆ ಗಿಡಗಳು ಮಾತ್ರ. ನಮ್ಮ ಹೊಲದಲ್ಲಿ ಒಂಥರ ನೋಡೋಕೆ ಒಂಥರ ಚಂದ. ಹೊಲಕ್ಕೆ ಬಂದರೆ ಒಂಥರ ನೆಮ್ಮದಿ ಕಣ ಧನುಷ. ಹೌದು ಹೇಳ್ರಿ, ಹೊಲದಲ್ಲಿ ಒಂಥರ ನೆಮ್ಮದಿ ಜೀವನ. ನಮ್ಮ ಅಕ್ಕರ ಊರಿಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ಏನೋ ಸ್ವಲ್ಪ ಇದಂಥ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಮ್ಮ ಅಕ್ಕರ ಮನೆ ಅಂತ. ಅದಕ್ಕೆ ಬಂದಿದ್ದೆ. ಫೋನ್ ಮಾಡಿದ್ದೀನಿ, ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರಿಗೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾಯಿತು. ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಫೋನು ಕಳೆದೋಗ್ಬಿಟ್ಟಿದೆ. ಅದಕ್ಕೆ ಫೋನ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಏನಿದ್ರು ಟ್ರ್ಯಾಕ್ ಮಾಡ್ಸೋಣ ಅಂತ. ಅಲ್ಲ, ದುಡ್ಡು ಹೋದ್ರೂ ಹೋಗಲಿ ಮಗ, ದುಡ್ಡು ಹೋದ್ರೂ ಹೋಗಲಿ. ಆದರೆ ಅವ್ರಿಗೆ ಅದು ಡಾಕ್ಯುಮೆಂಟ್ಸ್ ಬೇಕಂತ ನಮ್ಮ ಮಾವನಿಗೆ. ಮತ್ತು ಅದರಲ್ಲಿ ಇದ್ದಿದ್ದು ಮತ್ತು ATM ಕಾರ್ಡು, ಪಾನ್ ಕಾರ್ಡು, ಫೋನ್ ಬೇರೆ ತೊಗೊಂಡೋಗಿದ್ದಾರಲ್ಲ. ATMಲ್ಲಿ ಎಷ್ಟು ದುಡ್ಡು ಬಿಡಿಸೋ ಅದಕ್ಕೆ ಲಾಕ್ ಮಾಡಿಸ್ಬಿಟ್ಟಿದ್ದೀನಿ. ಈಗಿನ ಫೋನ್ ಮಾಡಿ ಲಾಕ್ ಮಾಡಿಸ್ಬಿಟ್ಟಿದ್ದೀನಿ. ಮದು ಇಲ್ಲ ಇದ್ದಾನೆ, ಏನೋ ಮಾತಾಡ್ತಾ ಇದ್ದಾನೆ ಇಲ್ಲಿ ಬಂದು ಕೂತ್ಕೊಂಡು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಈಗ ಅನ್ನಿಸ್ತಾ ಐತೆ, ನಾನು ಇಂಥ ಹುಡುಗನ ದೂರ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ನಿಸ್ತೈತೆ. ಆದರೂ ಏನು ಮಾಡಲಿ, ಆಗೋಗೈತೆ. ಇವಾಗ ಪಶ್ಚಾತ್ತಾಪ ಪಡೋಂಗೆ ಆಗೈತೆ. ಯಾವುದೇ ಆಗಲಿ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದರ ಬೆಲೆ ಅಂತಾರಲ್ಲ, ಆಗ ಹಂಗಾಯ್ತು ನನಗೆ. ನನ್ನ ಮನಸ್ಸಿನಾಗ ನಾನೇ ಅನ್ಕೊಂತೀನಿ ಅಷ್ಟೇ. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈಗ ಎಂಥ ಮನೆ ಮಿಸ್ ಮಾಡ್ಕೊಂಡು ಬಂದೆ ಅನ್ನಿಸ್ತೈತೆ.
ಎಲ್ಲ ಅಲ್ಲೇ ಅಕೌಂಟ್ ಎಲ್ಲನ ಲಾಕ್ ಮಾಡಿಸ್ಬಿಟ್ಟಿದ್ದೀನಿ. ಲಾಕ್ ಮಾಡಿಸಿ ಈಗ ನನ್ನ ಫ್ರೆಂಡ್ ಫೋನ್ ಮಾಡಿ ಎಲ್ಲ ಮಾಡಿಸಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ಏನು ಯಾವ ದುಡ್ಡು ಏನು ಬಿಡಿಸಿಲ್ಲ. ಇದು ದುಡ್ಡು ಮತ್ತು ಮೊಬೈಲು, ಅದು ಪರ್ಸು ಎಲ್ಲ ಹೋಗ್ಬಿಟ್ಟೈತೆ. ಬೇಕಾದ್ರೆ 10,000 ದುಡ್ಡು ಹೋದ್ರೂ ಹೋಗಲಿ, ಅವರಿಗೆ ಒಂದು ಬುಕ್ಕು, ಫೋನ್ ನಂಬರ್ ಬುಕ್ಕು ಮತ್ತು ಆ ಡಾಕ್ಯುಮೆಂಟ್ಸ್ ಎಲ್ಲ ಅದರೊಳಗಡೆ ಇಟ್ಕೊಂಡಿದ್ರಲ್ಲ, ಆ ಫೋನು ಮತ್ತು ಅದು ಬೇಕು. ಅದೇ ತುಂಬ ಪಾಪ ನಮ್ಮ ಅಕ್ಕ ಬೇಜಾರಾಗ್ಬಿಟ್ಟಿದ್ದಾಳೆ. ಅದಕ್ಕೆ ಬಂದಿದ್ದೆ ಸಮಾಧಾನ ಮಾಡೋಣ ಅಂತ. ಇವತ್ತಿಲ್ಲೇ ಇರ್ತೀನಿ. ಇವತ್ತಿಲ್ಲೇ ನಮ್ಮ ಅಕ್ಕರವರಲ್ಲೇ ಇದ್ಬಿಟ್ಟು ಬರ್ತೀನಿ. ಏನು ನೋಡ್ತಾ ಇದ್ದಾಳೆ ಇವಳು? ಇಲ್ಲಿ ನಿಂತ್ಕೊಂಡು ಅವ್ನು ಯಾವ ಇನ್ನೊಂದು ಇಡ್ತಾ ಇದ್ದಾಳೆಲ್ಲ. ಇಲ್ಲಿ ನಿಂತ್ಕೊಂಡು ಅವ್ನು ಯಾಕೆ ನೋಡ್ತಾ ಇದ್ದಾಳೆ ಇವಳು? ಯಾಕೆ ನೋಡ್ತಾ ಇದ್ದಾಳೆ ಇವಳು ಇಲ್ಲಿ ನಿಂತ್ಕೊಂಡು? ವಾಪರ್ ಮುಂಡೆ ಏನು ನೋಡ್ತಾ ಇದ್ದಾಳೆ ನೋಡು. ಅವ್ನು ಕೆಕ್ಕ ಕೃಷ್ಣ ನೋಡ್ತಾ ಇದ್ದಾಳೆ. ನಿನ್ನ ಅಜ್ಜಿ ಕಜ್ಜಿ ನಂಗೆ ತಡಿಯ. ಇಲ್ಲಿ ಯಾಕೆ ನಿಂತ್ಕೊಂಡವಳು ಇವಳು? ಇಲ್ಲಿ ಯಾಕೆ ನಿಂತ್ಕೋಬೇಕಿಲ್ಲ ಇವಳು? ಇಲ್ಲಿ ಯಾಕೆ ನಿಂತ್ಕೊಂಡವಳು ಇವಳು? ಯಾಕೆ ನಿಂತ್ಕೊಂಡಿದ್ಯಾ ಇಲ್ಲಿ? ಏಯ್ ತಾಡಿ ನೋಡ್ತೀನಿ ಹಂಗೇನೆ, ನೋಡ್ತಾಳೆ. ನೋಡ್ತಾಳೆ ನೋಡೋಣ. ಎಂಥ ಕೆಲಸ ಆಯಿತು ಅನಿಸುತ್ತೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ನಾನು ಅದಕ್ಕೆ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಏನೋ ಮಾತಾಡ್ತಾ ಇದ್ದಾರೆ ಮಧು ಅಂತ ನೋಡಿದೆ. ನಾನೇನು ಇವಾಗ ಅವ್ರ ಹತ್ರ ನಾಚಿಕೆ ಮಾನ ಮರ್ಯಾದೆ ಇಲ್ದವ್ರಾದ್ರೆ ಮಾತಾಡೋಕೆ ಹೋಗ್ತಾರೆ. ಹಿಂಗೆಲ್ಲ ಆದಮೇಲೆ ಇನ್ಯಾರು ಮಾತಾಡೋಕೆ ಹೋಗ್ತಾರೆ ಹೇಳು? ನಾನು ಮಾತಾಡೋಕ್ಕಂತೂ ಹೋಗಲ್ಲ. ಸುಮ್ಮನೆ ನೋಡಿದೆ ಅಷ್ಟೇ. ಈಗ ನನ್ನ ಮನಸ್ಸಿನಾಗ ನಾನೇ ಅಂದ್ಕೊಂಡು ನಾನೇ ಕಲ್ಪನೆ ಮಾಡ್ಕೊಂಡು ಹೆಂಗಿರ್ತಿದ್ದೆ ಏನು ಎಲ್ಲ ಯೋಚನೆ ಮಾಡ್ತಿದ್ದೀನಿ. ಯಾಕೆ ನೋಡ್ತಾ ಇದ್ದಾಳೆ ಇವಳು ಅಲ್ಲಿ? ಯಾಕೆ ನೋಡ್ತಾ ಇದ್ದಾಳೆ ನೋಡು? ಅವನ್ನೇ ನೋಡ್ತಾ ಇದ್ದಾಳೆ. ಕಣ್ಣು ಮಿಟುಕ್ಸಿಲ್ಲ, ರೆಪ್ಪೆ ಒಯ್ತಿಲ್ಲ, ಹಂಗೆ ನೋಡ್ತಾ ಇದ್ದಾಳೆ. ನಾನು ನೋಡ್ತಾ ಇದ್ದೀನಿ. ನಾನು ಯಾಕೆ ಹಿಂಗೆ ನಿಂತ್ಕೊಂಡವಳಲ್ಲಿ ಇಲ್ಲಿ ನಮ್ಮ ಅಯ್ಯಮ್ಮ ಅಂದ್ಕೊಂಡೆ. ಅವಳು ನಮ್ಮ ಅಯ್ಯಮ್ಮ ಯಾಕೆ ಹಿಂಗೆ ನಿಂತ್ಕೊಂಡವಳೆ ಅಂದರೆ ಇನ್ಯಾವನ್ನ ನೋಡ್ತಾ ಇದ್ದಾಳೆ. ಇವನ್ನೇನೋ ಮದುವೆ ಆಗಿದ್ದವಾಗ ಈಗ ಉದ್ದಣ್ಣಿನ ಉದ್ದಕ್ಕೆ ಕರೆಂಟ್ ಕಂಬಿದ್ದಂಗೆ ನಾನು ಕೋಲಿದ್ದಂಗೆ ಕರೆಂಟ್ ಕಂಬಿದ್ದಂಗೆ ನಾನು ಸೆಳೆಗಳಾಗಿ ಅವನಲ್ಲ. ಈಗ ಇವನು ನೋಡ್ತಾ ನಿಂತ್ಕೊಂಡವಳೆ ಸೆಳೆಗಳನ್ನ. ನಿನ್ನ ಅಜ್ಜಿ ನೋಡಿ ತಡಿಯಮ್ಮ ಮಾಡ್ತೀನಿ. ನಿನ್ನ ಅಜ್ಜಿ ಅವ್ನು ನೋಡ್ತಾ ನಿಂತ್ಕೊಂಡವಳೆ. ನೋಡ್ತಾನೆ ಏನು ನೋಡಿ ಯಾವನ್ನ ಯಾಕೆ ನೋಡ್ಬೇಕು ಅವ್ನು? ನಾನಿದ್ದಂಗೆ ಯಾರನ್ನ ಯಾಕೆ ನೋಡ್ಬೇಕು ಇವಳು? ಅಪ್ಪಾರ ಯಾಕೆ ನೋಡ್ಬೇಕು ಇವಳು ಅಂತ ಏನು ತಿಳ್ಕೊಬಿಟ್ಟವಳು? ನಿನ್ನ ಅಜ್ಜಿ ಅವಳನ್ನ ಸರಿ ಹಬ್ಬಡ್ದು ಹಾಕ್ಬಿಡ್ತೀನಿ. ನಿನ್ನ ಅಜ್ಜಿ ನೋಡೋದು ಅವಳು ರ್ಯಾಪ್ ಇದ್ದಂಗೆ ನೋಡ್ತಾ ಇದ್ದಾಳೆ. ನಾನು ನೋಡಿಲ್ಲ ಅವಳು. ನಾನು ಬಂದಿಲ್ಲಿ ನಿಂತ್ಕೊಂಡು ನನ್ನ ಜ್ಞಾನ ಇಲ್ಲ ಅವಳಿಗೆ. ಜ್ಞಾನ ಇಲ್ಲ ಅವಳಿಗೆ. ಏನು ಮಾಡೋದು? ಒಂದೊಂದ್ಸತಿ ಮಾತಾಡ್ಸೋಣ ಅಂತ ಅನಿಸುತ್ತೆ. ಆದರೆ ನಾನೇನೇನೋ ಇವಾಗ ಆ ರೀತಿ ಎಲ್ಲ ಏನಿಲ್ಲ. ಸುಮ್ಮನೆ ಚೆನ್ನಾಗಿದ್ದಾರೆ ಮಧು ಅಂತ ಮಾತಾಡ್ಸೋಣ ಅಂತ ಒಂದು ಮನಸ್ಸು. ಆದರೆ ಮಾತಾಡ್ಸಿದ್ರೆ ಇವಳಿಗೆ ಮನ ಮರ್ಯಾದೆ ಬೇಡ, ಇವಳೇ ನಿಂತ ಓಟು ಬಿಟ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಯಾರಾದರೂ ಏನಾದರೂ ಜನ ಅನ್ಕೊಂತಾರೆ ಅನ್ನೋದೊಂದು ಮನಸ್ಸು. ಏನು ಮಾಡಲಿ, ಏನು ಮಾಡೋದು ಅನ್ನಿಸ್ತೈತೆ. ಏನು ಮಾಡಬೇಕೋ ಏನೋ. ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ಅದಕ್ಕೆ ನೋಡಿದೆ. ಅಯ್ಯೋ ಜಮೀನಿತ್ತು, ಹೆಂಗಿರ್ಬೋದಾಗಿತ್ತು. ನನಗೆ ನನ್ನ ಕಾಲ ಹೊಟ್ಕೊಂಡು ಬಂದಲ್ಲಪ್ಪ ಅನ್ನಿಸ್ತೈತೆ. ಇನ್ನೊಂದ್ಸತಿ ನೆನೆಸ್ಕೊಂಡ್ರೆ ಇಲ್ಲ ಅಂತೂ ಇಲ್ಲ. ಇಲ್ಲಿ ನೆನ ಮರ್ಯಾದೆಗಳಪ್ಪ ಫಸ್ಟ್ನೇ ಮದುವೆನೋ ಹಂಗೆ ಮಾಡ್ಕೊಂಡ್ಲು. ಫಸ್ಟ್ನೇ ಮದುವೆ ಆಗಿ ಇವಾಗಲೂ ಹಿಂಗೆ ಮಾಡ್ಕೊಂಡ್ಲು ಅನ್ನೋ ಒಂದು ಇಷ್ಟರ ಒತ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸುಮ್ಮನೆ ಹಿಂಗಿರೋದು ಅಷ್ಟೇ. ಏನಪ್ಪ ಮಾಡಲಿ, ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗೆ. ನಿಜವಾಗ್ಲೂ ಒಂಥರ ಭಾಳ ಬೇಜಾರಾಗುತ್ತೆ ನೆನೆಸ್ಕೊಬಿಟ್ರೆ. ಹಿಂಗಾಗಬಾರ್ದಪ್ಪ ಯಾರಿಗೇ ಆಗಲಿ ಅಂತ ಅನಿಸುತ್ತೆ. ಸ್ವಲ್ಪ ದುಡುಕ್ಬಾರ್ದು, ಸ್ವಲ್ಪ ನಿಧಾನವಾಗಿರಬೇಕು. ಹೆಣ್ಮಕ್ಳು ಯಾವುದೊಂದು ವಿಚಾರದಾಗ ಆಗಲಿ ದುಡುಕ್ಬಾರ್ದು. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿಕೊಂಡು ಯಾವುದೇ ಆಗಲಿ ನಿಧಾನವಾಗಿ ತೀರ್ಮಾನ ತಗೋಬೇಕು. ನಂತರ ಯಾರು ದುಡುಕ್ಬಾರ್ದು. ಇವಳು ಯಾಕೆ ಅವನ್ನೇ ನೋಡ್ತಾ ಇದ್ದಾಳಲ್ಲ? ಅವ್ನು ಓತಿಕೆ ಹತ್ತನಂತಾಳನ್ನ ನಾನು ನೋಡ್ತಾ ಇದ್ದೀನಿ. ನಾನು ಎಣ್ಣೆನೇ ಕುಡ್ದಿರ್ಬೋದು. ನನಗೆಲ್ಲ ಜ್ಞಾನೋದಯ ಆಗುತ್ತೆ. ನನಗೆ ಜ್ಞಾನೋದಯ ಐತೆ. ನನಗೆಲ್ಲ ಜ್ಞಾನ ಐತಿ. ನನಗೆ ಜ್ಞಾನ ಇಲ್ಲ ಅಂದ್ಕೊಬಿಟ್ಟವಳು. ಕುಡ್ದೇವ್ನು ಇವ್ನಿಗೆ ಜ್ಞಾನ ಇಲ್ಲ, ಇವ್ನಿಗೆ ಯಾಕೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳೆ. ನಂಗೆ ಕುಡ್ದಿರ್ಬೋದು, ಎಣ್ಣೆನ ಹಾಕ್ಕೊಂಡಿರ್ಬೋದು. ನಾನೆಲ್ಲ ಅಬ್ಸರ್ವ್ ಮಾಡ್ತೀನಿ ಕಣೆ. ಅವ್ನು ಯಾಕೆ ನೋಡ್ತಾ ಇದ್ದಾಳೆ ಇವಳು? ಅದು ನನಗೆ ಬೇಕಾಗಿರೋದು. ಆವಾಗಿಂದ ನೋಡ್ತಾ ಇದ್ದೀನಿ. ನಾನು ಕುಡ್ದಿರ್ಬೋದು, ನಾನು ಎಣ್ಣೆ ಹಾಕ್ಕೊಂಡಿರ್ಬೋದು. ನನಗೆಲ್ಲ ಜ್ಞಾನ ಇರುತ್ತೆ. ನಾನು ಇಂಥದ್ದು ಅಂತ ನಾನು ಯಾಟೆ ಕಾಟ್ರು ಕುಡಿದು ನಾನು ಏನೇ ಇದು ಮಾಡಿ ನನಗೆಲ್ಲ ಗೊತ್ತಾಗುತ್ತೆ. ನನಗೆ ಏನು ಹೇಳಿದ್ರು ನಾನೇನು ನಂಬಲ್ಲ. ಇವಳು ನಿಂತ್ಕೊಂಡು ಅವ್ನು ಯಾಕೆ ನೋಡ್ತಾ ಇದ್ದಾಳೆ ಎಂಬುದು ನನಗೆ ಗೊತ್ತು. ಯಾಕೆ ನೋಡ್ಬೇಕು? ನಾನು ಗಂಡಿದ್ದಂಗೆ ಬೇರೆಯವ್ರನ್ನ ಯಾಕೆ ನೋಡ್ಬೇಕು? ರೆಪ್ಪೆ ಇದ್ದಂಗೆ ನೋಡ್ತಾ ಇದ್ದಾಳಲ್ಲ ನಿನ್ನ ಜೀವಳು. ಯಾಕೆ ನೋಡ್ಬೇಕು ಇವಳು? ಅದಕ್ಕೆ ನನಗೆ ಸಿಟ್ಟು ಬರೋಕ್ಕಿಲ್ಲ. ನೀವು ಹೇಳ್ರಿ, ನನಗೆ ಸಿಟ್ಟು ಬರ್ತೈತೆ ಇಲ್ಲ ಅಂತ ನೀವೇ ಹೇಳ್ರಿ. ನನಗೆ ಸಿಟ್ಟು ಬರ್ತೈತಿ. ನನಗೆಲ್ಲ ತಲೆಯಾಗೆ ಬುದ್ಧಿ ಐತೆ, ನನಗೆ ಜ್ಞಾನ ಐತೆ, ಎಲ್ಲ ಐತಿ. ನೋಡ್ತಾ ಇರಿ. ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.